ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಲೂರು ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಅಭಿನಂದನೆಗಳು. ಮಾಲೂರು ಪಿ.ಆರ್.ಡಿ ಇಲಾಖೆಯಲ್ಲಿ ಎಇಯಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಎಂ. ರಾಜ್ಗೋಪಾಲ್ ಹಾಗೂ ಮಾಲೂರು ಪೊಲೀಸ್ ಠಾಣೆಗೆ ನೂತನವಾಗಿ ಆಗಮಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಉತ್ತಮ ಕರ್ತವ್ಯ ನಿರ್ವಹಿಸುತ್ತಿರುವ ರಾಮಪ್ಪ ಗುತ್ತೇರವರಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಎಂ.ಪಿ. ಪ್ರಕಾಶ್, ಅರಳೇರಿ ಜಿ. ನಾರಾಯಣಸ್ವಾಮಿ, ಸಂಘದ ತಾಲ್ಲೂಕು ಅಧ್ಯಕ್ಷ ಪಿ.ಎನ್. ದಾಸ್, ತಾಲ್ಲೂಕು ಪ್ರಧಾನ ಕಾರ್ಯದರ್ಶಿ ಎನ್. ಸಂತೋಷ್ ಕುಮಾರ್, ಖಜಾಂಚಿ ಜಿ. ರವಿಕುಮಾರ್, ಗೌರವಾಧ್ಯಕ್ಷ ಎಸ್. ಮಹದೇವ ಪಾಂಚಾಲ್, ಉಪಾಧ್ಯಕ್ಷ ಕೇಶವ್, ಎನ್. ವಿನೋದ್, ಆರ್. ಪ್ರವೀಣ್, ಆನಂದ್ ಯಾದವ್, ಅಜಮತುಲ್ಲಾ, ಎಸ್. ಪ್ರಶಾಂತ್, ಶೇಷಾದ್ರಿ, ಸಲೀಂ ಪಾಷಾ, ಆಕರ್ಷ್, ಮಂಜುಳಮ್ಮ ಹಾಗೂ ಪೊಲೀಸ್ ಸಿಬ್ಬಂದಿ ಮೋಹನ್, ಮುಖಂಡ ಮಿಟ್ಟಗಾನಹಳ್ಳಿ ಚಲಪತಿ ಹಾಜರಿದ್ದರು. ಸ್ವಾಗತ ಮತ್ತು ಧನ್ಯವಾದಗಳು ಮತ್ತು ನೂತನವಾಗಿ ಕಾರ್ಯಪ್ರವೃತ್ತರಾಗಿ ಡ್ಯಾಶ್ ಆ್ಯಂಡ್ ಡೆವಿಲ್ ಥರ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ರಾಮಪ್ಪ ಸರ್ ಗುತ್ತೇದಾರ್ಗೆ ಅವರಿಗೂ ಸ್ವಾಗತವನ್ನು ವಹಿಸ್ತಾ ಧನ್ಯವಾದಗಳು ಹೇಳ್ತಾ, ಮತ್ತು ಇ ಸಿ ಮೆಂಬರ್ಗಳಿಗೆ ಮತ್ತು ನಮ್ಮ ಪಿ.ಸಿ. ಮೋಹನ್ ಸರ್ ಆಗಮಿಸಿದ್ದಾರೆ, ಅವರಿಗೂ ಸಹ ಧನ್ಯವಾದ ಸಲ್ಲಿಸುತ್ತಾ, ಇವತ್ತು ನಮ್ಮ ಸರ್ಕಲ್ ಸಾಹೇಬರು ಒಂದೆರಡು ಮಾತು ಹೇಳಬೇಕಂದ್ರೆ, ನಿಜವಾಗ್ಲೂ ಅವರು ಬಂದಾಗಿನಿಂದ ಒಂದಲ್ಲ ಒಂದು ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಮತ್ತು ಅಪರಾಧಗಳನ್ನು ತಡೆಗಟ್ಟಲು ಯಶಸ್ವಿಯಾಗಿದ್ದಾರೆ. ಕಳೆದ ಬಾರಿ ಯಾವುದೇ ಅಪರಾಧಿಗಳಾಗಿ ಒಂಥರ ಬೂದುಗುಪ್ಪು ಆಗಿದ್ದಂತಹ ಅಥವಾ ನೆನೆದಿಗೆ ಬಿದ್ದಂತಹ ಸತ್ಯಗಳನ್ನು ಮತ್ತು ಅಪರಾಧಗಳನ್ನು ಪತ್ತೆ ಹಚ್ಚಿ ರಿಕವರಿ ಮಾಡೋದರಲ್ಲಿ ಅವರು ನಮ್ಮ ತಾಲೂಕಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಕೂಡ ನಮ್ಮ ಎಸ್.ಪಿ. ಸಾಹೇಬರು ಕೂಡ, ನಿಖಿಲ್ ಸಾಹೇಬರು ಕೂಡ ಅವರಿಗೆ ಪ್ರಶಂಸೆ ಕೂಡ ಇದ್ದಿದ್ದಾರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ಅವರೊಂದು ನಮ್ಮ ಸಂಘದ ಪರವಾಗಿ ನಮ್ಮ ಶಾಲೆಯಲ್ಲಿ ಒಂದು, ಯಾಕಂದರೆ ಪತ್ರಿಕೆಯಲ್ಲಿ ಬರೆದು ಬಿಟ್ಟರೆ ಅದು ಬಹಿರಂಗ ಆಗುತ್ತೆ, ಅದರಿಂದ ಪತ್ರಿಕೆಯಲ್ಲಿ ಬರೀಬಾರ್ದು. ಸಾಹೇಬರು ಬಂದಾಗ ಅವ್ರಿಗೊಂದು ಮನವಿ ಸಲ್ಲಿಸೋಣ ಅಂತೇಳಿ ನಾವು ನಮ್ಮ ಸಂಘದ ಪರವಾಗಿ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ.